ನಾನಿವತ್ತು ಪೆಪ್ಪರ್ ಮಸಾಲ ಕಬಾಬ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಿಂಗಂತೇಳಿ ಅಂತ ಬೇಜಾರಂತ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನು ತುಂಬ ಮನೆಗಳಲ್ಲಿ ತಿಂದಿದ್ದೀನಿ ಅಂದರೆ ನೆಂಟರ ಮನೆ ಅದು ಇದು ಹೇಳೋದು ಬೇಡ, ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ವಿಡಿಯೋ ನೋಡಿದ್ರೆ. ಖಂಡಿತವಾಗ್ಲೂ ಏನಕ್ಕೆ ಅಂದರೆ ನನಗೆ ಯಾರ ಮನೆಗೆ ಹೋದರೂ ಕೂಡ ಕಬಾಬು ಇಲ್ಲಿವರೆಗೂ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಯಾಕೆ ಅಂತ ಹೇಳ, ಅವ್ರು ಏನು ಮಾಡ್ತಾರೆ ಅಂದರೆ ಅಷ್ಟೊಂದು ಕಷ್ಟಪಟ್ಟು ದುಡ್ದಿರೋ ಹಣದಲ್ಲಿ ಚಿಕನ್ನ ತೊಗೊಂಡು ಬರ್ತಾರೆ, ಅಷ್ಟೊಂದು ದುಡ್ಡು ಕೊಟ್ಟು. ಅದನ್ನು ಫಿಶ್ ಆಗ್ಬೋದು, ಕಬಾಬ್ ಆಗ್ಬೋದು, ಚಿಕನ್ ಆಗ್ಬೋದು, ಯಾವುದೇ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋ ಅಂತಂದು ಮನೆಗಳಲ್ಲಿ ಏನು ಮಾಡಬೇಕು, ರುಚಿ ರುಚಿಯಾಗಿ ಮಾಡಿಕೊಂಡು ನಾವು ತಿನ್ನಬೇಕು, ಮನೇಲಿರೋರ್ಗೂ ಕೂಡ ಬಡಿಸ್ಬೇಕು. ಅವಾಗ ಅವ್ರಗಳಿಗೂ ಕೂಡ ಇಷ್ಟ ಆಗುತ್ತೆ. ಓಹ್ ಎಷ್ಟು ಚೆನ್ನಾಗಿದೆ ನೋಡಿ ಈ ರೆಸಿಪಿ, ಈ ಅಡುಗೆ ತುಂಬ ರುಚಿಯಾಗಿದೆ, ಮತ್ತು ತರಬೇಕು, ತಿನ್ನಬೇಕು ಮನೆಗಳಲ್ಲಿ ಅಂತ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಅದೇ ಒಂದು ಚೂರು ಚೆನ್ನಾಗಿಲ್ಲ, ಏನೋ ತಂದರು, ಏನೋ ಬೇಕಾ ಬಿಟ್ಟು ಮನೇಲಿ ಮಾಡಿದ್ವಿ ಅಂತಂದರೆ ನಿಜವಾಗ್ಲೋದು ಇಷ್ಟ ಆಗೋದಿಲ್ಲ ಅಲ್ವಾ. ಆದರೆ ನಾನು ಮಾಡೋ ರೀತಿ ಖಂಡಿತವಾಗ್ಲೂ ಮಾಡಿಬಿಟ್ಟು ಒಂದ್ಸರಿ ಟ್ರೈ ಮಾಡಿ. ಏನು ನೀವು ಒಬ್ಬರೇನಾ ಕಬಾಬ್ ಚೆನ್ನಾಗಿ ಮಾಡೋದು, ಏನು ನಮಗೇನು ಮಾಡೋಕ್ಕೆ ಬರಲ್ವ ಅಂತ ಮಾತ್ರ ಬೈಕೋಬೇಡಿ. ನೀವು ಇದೇ ರೀತಿ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ರುಚಿಯಾಗಿರುತ್ತೆ. ಅದನ್ನು ಬಿಟ್ಟು ಎಲ್ಲ ಪೇಸ್ಟ್ಗಳು ಹಾಕ್ಬಿಟ್ಟು, ಪೌಡ್ರನ್ನ ಹಾಕ್ಬಿಟ್ಟು, ಮಿಕ್ಸ್ ಮಾಡಿಬಿಟ್ಟು ಚಿಕನ್ನ ಹಾಕಿ ಎಣ್ಣೆಲಿ ಕರೆದ್ಬಿಟ್ಟು ತಿನ್ನೋದ್ರಿಂದ ನಿಜವಾಗ್ಲೂ ಟೇಸ್ಟ್ ಇರಲ್ಲ. ನಾನು ಮಾಡೋ ರೀತಿ ಒಂದು ಸರಿ ಮನೇಲಿ ಕಬಾಬ್ ಮಾಡಿ ವಾವ್ ಈಗೂ ಇರುತ್ತಾ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ. ಬನ್ನಿ, ನಾನು ಇವತ್ತು ಕಬಾಬ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಪೆಪ್ಪರ್ ಮಸಾಲೆ ಕಬಾಬ್ಗೆ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಬನ್ನಿ ತೋರಿಸ್ತೀನಿ. ಮೊದಲಿಗೆ ಚಿಕನ್ನೇ ತಗೊಳ್ಳೇಬೇಕು. ನೋಡಿ, ಚಿಕನ್ ತಗೊಬಿಟ್ಟು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾವಾಗಲೂ ಚಿಕನ್ ಹೊರಗಡೆ ಅಂತಂದಾಗ ಒಂದು 3 ರಿಂದ 4 ಸರಿ ಚೆನ್ನಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೀರನ್ನ ಚೆನ್ನಾಗಿ ಜಾಸ್ತಿ ಹಾಕ್ಕೊಂಡು ವಾಶ್ ಮಾಡಿ ಈ ಥರ ಒಂದು ಸ್ಟ್ರೈನರಲ್ಲಿ ಸೋರಿಸಿಟ್ಕೊಳ್ಳಿ. ಅದು ನೀರಿನ ಅಂಶ ಎಲ್ಲ ಪೂರ ಕೆಳಗಡೆ ಹೋದ ನಂತರನೇ ನಾವು ಕಬಾಬ್ಗೆ ಕಲ್ಸಕ್ಕೆ ತಗೋಬೇಕು. ನೀರಿದ್ರೆ ಅದು ನೀರಿನ ಅಂಶ ಬಿಟ್ಕೊಂಡ್ರೆ ಕೂಡ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಹೇಳಿದೆ. ನನಗೆ ಹೆಲ್ಪ್ಗೆ ಅಂತ ನನ್ನ ಮಗಳು ಕೂಡ ಇದ್ದಾಳೆ. ಇವತ್ತು ಫುಲ್ಲು ಹೆಲ್ಪ್ ಮಾಡೋಳೆ ನನ್ನ ಮಗಳು. ಫುಲ್ ಹೆಲ್ಪ್, ಯಾಕೆ 90% ಕಿಚನಲ್ಲಿ ಅಡುಗೆ ಮಾಡೋಳೆ ಅವಳು. ತೋರಿಸೋಳು ಮಾತ್ರ ನಾನು ಅದಕ್ಕಂದ ಇಂಪ್ರೂವ್ ಮಾಡ್ತೀನಿ. ಈರುಳ್ಳಿ ದಪ್ಪದು ಹೆಚ್ಚಿಟ್ಟಿದೆ ಪುಟ್ಟ, ಅದನ್ನು ತಗೋ. ಅಲ್ಲಿಟ್ಟಿದ್ದು ಹೌದು, ಇಲ್ಲ ಇದನ್ನ ಹಾಕು. ಅದು ನಾನು ಕಬಾಬ್ ಜೊತೆ ತಿನ್ಲಿಕ್ಕೆ ಇಟ್ಟಿರೋದು. ಇದು ಒಂದು ಉಂಡೆ ಈರುಳ್ಳಿ ಫುಲ್ ಹಾಕೋಣ. ಇಲ್ಲಿ ನಾನು ಬಂದಿಲ್ಲಿ 2 ಬೆಳ್ಳುಳ್ಳಿ ಗೆಡ್ಡೆ. ಮೊದಲು ಚಿಕನ್ ಎಷ್ಟು ಅಂತ ಹೇಳ್ತೀನಿ. 1/4 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ಹಾಕೊಳ್ತಾ ಇರೋದು. ಮೊದಲಿಗೆ ನಾನು ಇಲ್ಲಿ 2 ಬೆಳ್ಳುಳ್ಳಿ ಗೆಡ್ಡೆನ ಈ ರೀತಿ ಸಿಪ್ಪು ಪೂರ ಏನು ಸುಲಿದಿಲ್ಲ ಈ ರೀತಿ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಬಿಡಿಸಿ. ಮತ್ತು ಒಂದು 2 ಇಂಚಷ್ಟು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು. 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತಗೊಂಡಿದ್ದೀನಿ. ಪೆಪ್ಪರ್ ಹಾಕಿದ್ರೆ ಅದ್ರ ಮೆಣಸಾಕಿದ್ರೆ ಟೇಸ್ಟೇ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಖಾರದ ಮೆಣಸಿಕಾಯಿ ಬಂದು ಒಂದು 5 ರಿಂದ 6 ತಗೊಂಡಿದ್ದೀನಿ. ನೀವು ಇನ್ನೂ ಖಾರ ಬೇಕು ಅಂದರೆ ಹಾಕೋಬೋದು. ಮತ್ತು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಪೂರ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನೇ ರುಬ್ಕೊಳ್ಳೋಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ. 1 ಮೊಟ್ಟೆ ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ಬರೀ ನೀರು ಹಾಕೊಳ್ಳೋದಂದರೆ 1 ಮೊಟ್ಟೆನ ಒಡೆದಲ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಿಜ ಇದಕ್ಕೆ ನೀರೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಯಾವ ನೀರು ಹಾಕ್ಬಿಟ್ಟು ರುಬ್ಲೇಬೇಡಿ. 1 ಮೊಟ್ಟೆ ಸಾಕಾಗುತ್ತೆ. ಈ ರೀತಿ ಮಸಾಲೆನ ರುಬ್ಕೋಬೇಕು ನೈಸಾಗಿ, ತರ್ತರಿ ಇರಬಾರ್ದು. ನಾನು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದೇ ಮೊಟ್ಟೆಗೆ ಎಷ್ಟು ತೆಳ್ಳಗಿದೆ ಅಲ್ವಾ. ನೀರೆಲ್ಲ ಹಾಕೊಬಿಡ್ತು ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ನೀರು ಹಾಕಬೇಡಿ ಅಂತ ಹೇಳೋದು. ನೀರು ಹಾಕಿದ್ರೆ ಅದೆಲ್ಲ ಅಂಟ್ಕೊಳ್ಳೋದೇ ಇಲ್ಲ, ಎಲ್ಲ ಬಿಟ್ಕೊಬಿಡುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಅದು ಎಣ್ಣೆ ಥರ ಬಿಟ್ಕೊಳ್ಳೋದು ಹಿಂಗೆಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಇವಾಗ ನೋಡಿ, ಇವಾಗ ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ಇವಾಗ ಮತ್ತು ಕಬಾಬ್ ಪೌಡರ್ ಅದನ್ನು ಕೂಡ ಹಾಕೋಣ. ಯಾವುದಿದು? ತೇಜು ಹಾಕಮೇನ ಸ್ವಲ್ಪ. ನೀವು ಅಂಗಡಿಗಳಲ್ಲಿ ಪ್ಯಾಕೆಟ್ ತಂದರೆ 1-2 ಪ್ಯಾಕೆಟ್ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವು ಜಾಸ್ತಿ ದೊಡ್ಡದೇ ತಂದು ಇಟ್ಕೊಬಿಡ್ತೀವಿ ನಮ್ಮನೆ. ಸ್ವಲ್ಪ ಅವಾಗವಾಗ ಕಬಾಬ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮತ್ತು ಇಲ್ಲಿ ಒಂದು 4 ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ನಿಂಬೆಹಣ್ಣು ಹಾಕಮ್ಮ. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ, ಮತ್ತು ಚಿಕನ್ ಪೌಡ್ರ್ ಕೂಡ ಸ್ವಲ್ಪ ಹಾಕಬೇಕು. 1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಮ್ಗೆ ಅಳತೆ ಗೊತ್ತಿರೋದ್ರಿಂದ ಹಾಗೇ ಹಾಕೋಬಿಡ್ತೀವಿ. ಮತ್ತು ನಿಂಬೆ ರಸ, 1 ದೊಡ್ಡ ನಿಂಬೆ ರಸನ ಇಟ್ಕೊಳ್ತಾ ಇದ್ದೀವಿ. ಬೀಜ ಎಲ್ಲ ತೆಗೆದುಬಿಡಿ ಅಂದ. ಬೀಜ ಏನಾದರೂ ಬಾಯಿಗೆ ಸಿಕ್ತು ಅಂದರೆ ಗೊತ್ತಲ್ಲ, ಕಹಿ ಆಗುತ್ತೆ. ಸಾಕಲ್ವಾ? ಈ ನಿಂಬೆ ರಸ ಹಾಕೋದ್ರಿಂದ ಸ್ಪೈಸಿಯಾಗಿ ಎಷ್ಟು ಒಂಥರ ಸಖತ್ತಾಗಿರುತ್ತೆ.
ಈ ಕಬಾಬ್ ಅಂತೂ. ಇವಾಗೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನಾದ್ರು ಬೇರೆ ಯಾವುದೇ ಕಲರು ಯಾವಾಗಲೂ ನಾವು ಹಾಕೋದಿಲ್ಲ, ಇದಿಷ್ಟೇ ಹಾಕ್ಕೊಳ್ಳೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಹಾಕೊಳ್ಳೋಣ. ಈ ಮಸಾಲೆ ಸ್ವಲ್ಪ ನೆಕ್ ನೋಡಿದ್ರೆ ಗೊತ್ತಾಗುತ್ತೆ ಉಪ್ಪು ಬೇಕಾ ಬೇಡವೋ ಅಂತ. ಸ್ವಲ್ಪ ಉಪ್ಪು ಬೇಕು ನಮಗೆ, ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಇವಾಗ ನೋಡಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಡ. ನೋಡಿ ವಾಶ್ ಮಾಡಿ ಆವಾಗಲೇ ಇಟ್ಟಿರೋದ್ರಿಂದ ಇವಾಗ ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಿದೆ. ನೀರಿನ ಅಂಶ ಸ್ವಲ್ಪನೂ ಕೂಡ ಇರೋದಿಲ್ಲ ಇದರಲ್ಲಿ. ನೀರಿನ ಅಂಶ ಇದ್ರಂತೂ ಇದು ಇನ್ನೂ ತೆಳ್ಳೆ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ನಾನು ಹೇಳಿದೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ತಂದ ತಕ್ಷಣ ಚಿಕನ್ನು ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ತಂದುಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು ಸ್ಟೈನಲ್ಲಿ ಸೋರ್ಸ್ಲಾಕ ಹಾಕ್ಬಿಡ್ತು ಅಂತಂದರೆ ಈ ಥರ ಇರುತ್ತೆ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಬಿಡೋಣ. ಚೆನ್ನಾಗಿ ಕೈಯೆಲ್ಲ ವಾಶ್ ಮಾಡ್ಕೊಂಡು ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಏನೂ ಆಗೋದಿಲ್ಲ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಹಾಫ್ ಆನ್ ಅವರ್ ಮುಚ್ಚಿಡೋಣ. ನೀವು ಹಾಫ್ ಆನ್ ಅವರ್ ಆದರೂ ಇಡಿ ಅಥವಾ ಸಂಜೆವರೆಗಾದ್ರೂ ಇಡಿ, 4-5 ಗಂಟೆ ಟೈಮ್ ಆದರೂ ಇಡಿ, ಏನಾಗಲ್ಲ. ಬೇಕು ಅಂದರೆ ಇದನ್ನೆಲ್ಲ ತುಂಬಿಸಿ ಒಂದು ಅಂದರೆ ಸ್ಟೋರೇಜ್ ಬಾಕ್ಸಲ್ಲಿ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ನೀವು ನಾಳೆ ನಾಳಿದ್ದು ಯಾವಾಗ ಬೇಕಾದರೂ ಮಾಡ್ಕೊಬೋದು. ಇವಾಗಂತೂ ಮಿಕ್ಸ್ ಮಾಡೆಲ್ಲ ಮ್ಯಾರಿನೇಟ್ ಮಾಡಿದ ನಂತರ ಒಂದು ಹಾಫ್ ಆನ್ ಅವರ್ ಬಿಟ್ಟೇ ಕಬಾಬ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮುಚ್ಚಿ ಇಟ್ಬಿಡ್ತೀನಿ. ಇವಾಗ ನಾನು ಮ್ಯಾರಿನೇಟ್ ಮಾಡಿಟ್ಟು ಹಾಫ್ ಆನ್ ಅವರ್ 1 ಅವರೇ ಆಯಿತು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಂದು ಚೆನ್ನಾಗಿ ಕಾಯಬೇಕು. ಮತ್ತು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಬೇಡ. ಇವಾಗ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಹಾಫ್ ಆನ್ ಅವರ್ ಮೇಲೆ ಆಯ್ತಲ್ವ. ಎಣ್ಣೆ ಕಾದಿದೆ ನೋಡೋಣ. ನೋಡಿ ಎಣ್ಣೆ ಈ ಥರ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕಾದ್ರೆ ಹಾಕಿದ್ರೆ ಸರಿ. ಒಂದೊಂದಾಗಿ ಹಾಕಮ್ಮ. ಯಾರಿಗೆಲ್ಲ ಕಬಾಬ್ ಇಷ್ಟ ಅಂತ ನನ್ನ ಮಗಳು ಬಂದು ಮಾಡ್ಕೊಡ್ತಾಳೆ. ಎಸ್, ನಮ್ಮ ಮಮ್ಮಿನೂ ಕರ್ಕೊಬಂದ್ಬಿಡ್ತೀನಿ. ಖಾರ ಎಂಥ ಪೆಪ್ಪರ್ ಮಸಾಲ ಕಬಾಬ್ ಮಾಡೋದಕ್ಕೆ. ನಿನಗೆ ಇಷ್ಟ ಆಗುತ್ತೆ ಆಗಲೂ ಹೇಳ್ಬಿಟ್ಟೆ ಈ ಕಬಾಬ್. ನನಗಂತ ಸಿಕ್ಕಾಪಟ್ಟೆ ಇಷ್ಟ. ಸಖತ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತಲ್ವಾ. ಎಸ್, ಅಂದರೆ ನಾವು ಮಾಮೂಲಿಯಾಗಿ ಮಾಡೋ ಕಬಾಬ್ ಬೇರೆ ಥರ ಇರುತ್ತೆ. ಈ ಮಸಾಲ ಎಲ್ಲ ಹಾಕಿ ಪೆಪ್ಪರ್ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು ಬೇರೆ ಥರ ಜಾಸ್ತಿ ಹೀಗೇನೆ ಮಾಡೋದು ನಮ್ಮನೆ. ಸೊ ಎಲ್ಲ ಚೆನ್ನಾಗಿರುತ್ತೆ. ಹಾಕಿರೋ ಸ್ವಲ್ಪ ಸೈಡ್. ಯಾಕೆ ಅಂದರೆ ನಾವು ಕಬಾಬ್ ಪ್ರಿಯರಲ್ವಾ ನಮ್ಮನೆ, ಹಂಗಾಗಿ ನೋಡಿ ಕಬಾಬ್ ರೆಡಿ. ಸಖತ್ತಾಗಿ ಬಂದಿದೆ ಅಲ್ವಾ. ಯಾವುದೇ ಕಲರ್ ಹಾಕಿಲ್ಲ, ಏನಿಲ್ಲ. ಆದರೆ ಇವಾಗ ಇದನ್ನೇನು ಮುಟ್ಟೋಂಗಿಲ್ಲ. ಸ್ವಲ್ಪ ಒಂದು ಅರ್ಧಕ್ಕಿಂತ ಜಾಸ್ತಿ ಉರ್ಲೇನೆ ಚೆನ್ನಾಗಿ ಬಂದಿದೆ. ಇಲ್ಲಾಂದ್ರೆ ಇವಾಗಲೇ ಸ್ವಲ್ಪ ಬೆಂದಿದೆ. ಯಾರಿಗೆಲ್ಲ ಇಷ್ಟ ಕಬಾಬ್ ಮಾಡೋದು ಅಂತ ಚೆನ್ನಾಗಿ ಬೇಯಲಿ. ಅವ್ರಿಗೆ ಒಂದ್ಸರಿ ಕಮೆಂಟಲ್ಲಿ ತಿಳಿಸ್ಬೋದು ನೀವು. ಬನ್ನಿ ಇವಾಗ ಬೆಂದಿದೆ, ಎತ್ಕೊಬಿಡೋಣ. ಇವಾಗ ಕಬಾಬ್ ಅರ್ಧ ಬೆಂದಿದೆ. ಇವಾಗ ಎಣ್ಣೆ ಸೋಸ್ಬೇಕು ನೀಟಾಗಿ. ಸ್ವಲ್ಪ ಎಣ್ಣೆನ ಸೋಸ್ಕೊಂಡ್ರೆ ಅಲ್ಲೇ ಅದೇ ಸೋರ್ಕೊಳುತ್ತೆ, ಏನಿಲ್ಲ. ಇಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಸೇಮ್ ಆಗೇ ಇದೆ ನೋಡಿ. ನಿಧಾನದಲ್ಲಿ ಸ್ವಲ್ಪ ಚೇಂಜಸ್ ಇಲ್ಲ. ಸಖತ್ತಾಗಿ ಬಂದಿದೆ. ಎಷ್ಟು ಕಲರ್ ಆಗ್ಬೋದು, ಟೇಸ್ಟ್ ಆಗ್ಬೋದು. ನೋಡಿ ಈ ಥರ ಒಂದು ಸೈಡು ಫುಲ್ ಬೆಂದಿದೆ. ಇದು ಇನ್ನೊಂದು ಸೈಡು ಬೇಯಬೇಕು, ಚೆನ್ನಾಗಿ ಬೇಯಲಿ. ಅದು ಈ ಚಳಿಗಂತೂ ಕೇಳಲೇ ಬೇಯಿ. ಹಂಗಿದೆ ಕಬಾಬ್ ರೆಡಿ. ಪೆಪ್ಪರ್ ಮಸಾಲೆ ಸಖತ್ತಾಗಿ ಬಂದಿದೆ ಅಲ್ವಾ. ಇದಕ್ಕೆ ಯಾವುದೇ ಕಲರ್ ಹಾಕಿಲ್ಲ, ಏನಿಲ್ಲ. ಆದರೆ ನೋಡಿ ನಾನು ಮೇಲೆ ಇದೆಲ್ಲ ಎಷ್ಟು ನೀಟಾಗಿದೆ ಅಂತ. ಇವಾಗಲೇ ಮಳೆ ಏನಿಲ್ಲ, ಸುರಿಯೋಂಗಿದೆ, ಚೆನ್ನಾಗಿ ಬಂದಿದೆ. ಏನೂ ಮಾಡೋಂಗಿಲ್ಲ ಮಳೆ. ಯಾರಿಗೆಲ್ಲ ಇಷ್ಟ ಈ ಥರ ಕಬಾಬ್ ಮಾಡೋದು ಅಂತ ಹೇಳಿ ನನಗೆ ಒಂದ್ಸರಿ ಕಮೆಂಟಲ್ಲಿ ತಿಳಿಸ್ಬೋದು ನೀವು. ಬನ್ನಿ ಇವಾಗ ಬೆಂದಿದೆ, ಎತ್ಕೊಬಿಡೋಣ. ನೋಡಿ ಎಣ್ಣೆ ಕೂಡ ಅದ್ರಲ್ಲಿ ಉಳ್ಕೊಳ್ಳೋದಿಲ್ಲ. ಎಣ್ಣೆ ಸೋಸ್ಬೇಕು ನೀಟಾಗಿ. ಸ್ವಲ್ಪ ಎಣ್ಣೆನ ಆ ಥರ ಸೋಸ್ಕೊಂಡ್ರೆ ಅಲ್ಲೇ ಅದೇ ಸೋರ್ಕೊಳ್ಳುತ್ತೆ, ಏನಿಲ್ಲ. ನೋಡಿ ಹೇಗೆ ಕಾಣಿಸ್ತಿದೆ ಕಬಾಬು. ಸೇಮ್ ಆಗಿ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಚೇಂಜಸ್ ಇಲ್ಲ ತಿಳಿಸಿ. ಸುಮಾರು ಚೆನ್ನಾಗಿ ಬಂದಿದೆ. ಕಲರ್ ಆಗ್ಬೋದು, ಖಾರ ಜೊತೆ ಟೇಸ್ಟ್ ಆಗ್ಬೋದು. ಸಾಸ್ಗಿಂತ ಖಾರ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ನಿಂಬೆ ರಸ ಎಲ್ಲ ಹಾಕಿದ್ರೆ ನಿಂಬೆ ತಗೊಂಡಿಲ್ಲ. ನೀವು ಬೇಕಾದ್ರೆ ನಿಂಬೆ ಸೌತೆಕಾಯಿ ಎಳ್ಳೆಬೇಡಿ ಎಲ್ಲನೂ ಕೂಡ ತಗೋಬೋದು. ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ. ಪೆಪ್ಪರ್ ಮಸಾಲೆ ಕಬಾಬ್ ಸೂಪರ್. ಓಕೆ ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಶೇರ್ ಮಾಡಿ ವಿಡಿಯೋನ, ಯಾಕೆಂದರೆ ಹೆಲ್ಪ್ ಆಗೋದು, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಏನೂ ಮಾಡೋಂಗಿಲ್ಲ, ಶೇರ್ ಮಾಡಿ ಬರಲಿ. ನಿಮ್ಮ ಮನೆಯಲ್ಲೂ ಮಾಡಿ ಎಂಜಾಯ್ ಮಾಡಿ. ಎಸ್, ನಿಮ್ಮ ಮನೆಯಲ್ಲೂ ಮಾಡಿಕೊಡ್ತೀನಿ, ಎಂಜಾಯ್ ಮಾಡಿ. ನೋಡಿ ಎಣ್ಣೆ ಕೂಡ ಅದ್ರಲ್ಲಿ ಉಳ್ಕೊಳ್ಳೋದಿಲ್ಲ, ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಹೇಗೆ ಕಾಣಿಸ್ತಿದೆ ಕಬಾಬು. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ತುಂಬಾ ಚೆನ್ನಾಗಿ ಬಂದಿದೆ. ಸಾಸ್ ಜೊತೆ ಏನಾದರೂ ತಿನ್ನಿ, ಖಾರ ಜೊತೆ ಏನಾದರೂ ತಿನ್ನಿ. ಸಾಸ್ಗಿಂತ ಖಾರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ನಿಂಬೆ ರಸ ಎಲ್ಲ ಹಾಕಿರೋದ್ರಿಂದ ನಿಂಬೆಹಣ್ಣು ತೊಗೊಂಡಿಲ್ಲ. ನೀವು ಬೇಕಾದ್ರೆ ನಿಂಬೆಹಣ್ಣು, ಸೌತೆಕಾಯಿ ಎಲ್ಲನೂ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್. ಓಕೆ ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಶೇರ್ ಮಾಡಿ ಈ ವಿಡಿಯೋನ, ಯಾಕೆಂದರೆ ಹೆಲ್ಪ್ ಆಗ್ಬೋದು, ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಶೇರ್ ಮಾಡಿ, ನಿಮ್ಮ ಮನೆಯಲ್ಲೂ ಮಾಡಿ ಎಂಜಾಯ್ ಮಾಡಿ. ಎಸ್, ನಿಮ್ಮ ಮನೆಯಲ್ಲೂ ಮಾಡಿಕೊಡ್ತೀನಿ, ಎಂಜಾಯ್ ಮಾಡಿ. ಹೋಗಿ ತಗೊಂಡು ಹೋಗಿ.